ಬ್ಯುಸಿಯಾಗಿರುವ ಈ ಜಗತ್ತಲ್ಲಿ ಸಾಹಿತ್ಯವನ್ನು ಕೇಳಬೇಕು ಅಂತ ನನ್ನ ಆಡಿಯೋ ಬುಕ್ಕನ್ನು ಓಪನ್ ಮಾಡಿದ್ದಕ್ಕೆ ನಿಮಗೆ ಮೊದಲಿಗೆ ಧನ್ಯವಾದಗಳು. ನಾವು ಕೇಳ ಹೊರಟಿರುವುದು ಪಾಕಕ್ರಾಂತಿ ಮತ್ತು ಇತರ ಕಥೆಗಳು. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಈ ಪುಸ್ತಕ ತುಂಬ ಪ್ರಸಿದ್ಧವಾದದ್ದು ಮತ್ತು ನಿಮ್ಮನ್ನು ನಗೆಗಡಲಲ್ಲಿ ತೇಲಿಸುವಂತಹ ಪುಸ್ತಕವನ್ನು ಪ್ರಾರಂಭಿಸೋಣ. ಪಾಕಕ್ರಾಂತಿ. ಕೆಲವೆಲ್ಲ ಮನುಷ್ಯನಿಗೆ ಅನುಭವಿಸಿದ ಮೇಲೆ ಅರ್ಥವಾಗುವುದು, ಮತ್ತೊಬ್ಬರು ಹೇಳಿದರೆ ತಲೆಗೆ ಹೋಗುವುದೇ ಇಲ್ಲ. ಉದಾಹರಣೆಗೆ, ನನ್ನ ಶ್ರೀಮತಿ ಊರಿಗೆ ಹೋಗುತ್ತಾ ಅಡುಗೆ ಮನೆ ಬಗ್ಗೆ ಕೆಲವು ಸೂಚನೆಗಳನ್ನು ಕೊಟ್ಟಳು. ಯಾವ್ಯಾವ ಡಬ್ಬದಲ್ಲಿ ಏನೇನಿದೆ, ಸಾರಿನ ಪುಡಿ ಎಲ್ಲಿದೆ, ಸಾಸಿವೆ ಎಲ್ಲಿದೆ, ಮೆಣಸಿನಕಾಯಿ ಎಲ್ಲಿಟ್ಟಿದ್ದೇನೆ ಇತ್ಯಾದಿ. ಇದರ ಜೊತೆಗೆ ಅಡಿಗೆ ಮನೆ ಚೊಕ್ಕಟವಾಗಿ ಇಡುವ ಅಗತ್ಯವನ್ನು ಹೊತ್ತಿ ಹೇಳಿದಳು. ನನಗೆ ಇದರಿಂದ ಸ್ವಲ್ಪ ರೇಗಿತು. ನಾನು ಒಳಗೊಳಗೆ, ಹೆಂಗಸರು ತಾವು ಇಲ್ದಿದ್ರೆ ಪ್ರಪಂಚದ ಗಂಡಸರೆಲ್ಲ ಊಟವಿಲ್ಲದೆ ಸತ್ತೇ ಹೋಗುತ್ತಾರೆಂದು ತಿಳಿದಿದ್ದಾರೆ. ಬೇಳೆ ಬೇಯಿಸಿ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕಿ ಸಾರು ಮಾಡಿ ಅನ್ನ ಬೇಯಿಸಿಕೊಂಡು ತಿನ್ನುವಷ್ಟು ನಮಗೆ ಚೈತನ್ಯ ಇಲ್ಲವೇ? ಅಡುಗೆ ಮನೆ ಚೊಕ್ಕಟವಾಗಿಡಬೇಕೆನ್ನುವುದು ಅದೇನು ಅಷ್ಟೊಂದು ಮುಖ್ಯವೇ? ಅಡುಗೆ ಮನೆ ಏನು ಆಪರೇಷನ್ ಥಿಯೇಟರೇ? ಏಕೆಂದರೆ ಅಡಿಗೆ ಮನೆಯ ಕಸ, ಧೂಳು ಇತ್ಯಾದಿಗಳು ತಿನ್ನುವ ಆಹಾರದೊಳಗೆ ಬೀಳದಂತೆ ನೋಡಿಕೊಂಡರೆ ಸಾಕು, ಬೇಕಾದಷ್ಟಾಯಿತು ಎಂದು ಗೊಣಗಿಕೊಂಡರೂ ಊರಿಗೆ ಹೊರಟವಳ ಹತ್ತಿರ ಮತ್ತೆ ಯಾಕೆ ಕ್ಯಾತೆ ತೆಗೆದು ಜಗಳವಾಡುವುದು? ಇವಳು ಹೇಳುವುದನ್ನೆಲ್ಲ ಹೇಳಿ ಮುಗಿಸಲಿ ಎಂದು ಹ್ಞೂ ಎಂದೆ. ಅಡಿಗೆ ಪಾತ್ರೆಗಳನ್ನು ದಿನ ತೊಳೆಯುವುದರ ಬಗ್ಗೆಯೂ ನನಗೆ ನನ್ನದೇ ಆದ ಕೆಲವು ಅಭಿಪ್ರಾಯಗಳಿದ್ದವು. ಅಡಿಗೆ ಪಾತ್ರೆಗಳ ಹೊರಭಾಗಗಳನ್ನು ದಿನ ತೊಳೆಯುವುದು ಅನಾವಶ್ಯಕ ಎಂದೇ ನನ್ನ ಅಭಿಮತ. ಮತ್ತೆ ಹೊಲೆಯ ಮೇಲಿಟ್ಟು ತಳವೆಲ್ಲ ಮಸಿ ಹಿಡಿಯುವ ಈ ಪಾತ್ರೆಗಳ ಹೊರಭಾಗ ಕ್ಲೀನಾಗಿದ್ದರೆಷ್ಟು, ಬಿಟ್ಟರೆಷ್ಟು? ಅಡಿಗೆಯ ರುಚಿಗೂ ಪಾತ್ರೆಗಳ ಹೊರಭಾಗ ಥಳಥಳ ಹೊಳೆಯುವುದಕ್ಕೂ ಏನಾದರೂ ಸಂಬಂಧವಿದೆಯಾ? ಹೆಲ್ತ್ ಇನ್ಸ್ಪೆಕ್ಟರ್ ಏನಾದರೂ ನಮ್ಮ ಅಡಿಗೆ ಮನೆಗೆ ಒಳಗೆ ಬಂದು ಇವನ್ನೆಲ್ಲ ಚೆಕ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾನಾ? ಕೆಲವು ಪದಾರ್ಥಗಳನ್ನು ದಿನ ಮಾಡುವುದು ಸಹ ಅನಾವಶ್ಯಕವೆಂದೇ ನನ್ನ ಅಭಿಪ್ರಾಯ. ಉದಾಹರಣೆಗೆ, ತಿಳಿಸಾರು ಇತ್ಯಾದಿಗಳನ್ನು ಯಾಕೆ ದಿನ ಬೆಳಗ್ಗೆ ಎದ್ದು ಖಾರ ಕಡೆದು ಒಗ್ಗರಣೆ ಕೊಟ್ಟು ಮಾಡ್ತಾ ಇರಬೇಕು? 4-6 ದಿನಕ್ಕೆ ಆಗುವಷ್ಟು ಒಮ್ಮೆಗೆ ಮಾಡಿಟ್ಟು ಕುದಿಸಿ ಇಡಬಹುದಲ್ಲ? ಹೀಗೆ ನನಗೆ ಕೆಲವು ಅಮೋಘವಾದ ಅಭಿಪ್ರಾಯಗಳಿವೆ. ಆದರೆ ಯಾವ ಹೆಂಗಸರ ಹತ್ತಿರ ಇದನ್ನು ಹೇಳಿದರೂ ಅವರು ನನ್ನ ಅಭಿಪ್ರಾಯಗಳನ್ನು ಸ್ತ್ರೀ ಸ್ವಾತಂತ್ರ್ಯದ ಹಲವು ವಿಧಾನಗಳೆಂದು ಪರಿಗಣಿಸದೆ ಬೆಚ್ಚಿಬಿದ್ದು, ಇಷ್ಟೊಂದು ಅನಾಗರಿಕ ಅಭಿರುಚಿ ಇರುವ ಮನುಷ್ಯನನ್ನು ಉತ್ತಮ ಕಥೆಗಾರನೆಂದು ಕರೆಯುತ್ತೇವಲ್ಲ ಎಂದು ಆಶ್ಚರ್ಯಪಡುತ್ತಾರೆ. ಆದ್ದರಿಂದಲೇ ಅಡುಗೆ ಮನೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಬೇಕೆಂದು ಯೋಚಿಸಿದ್ದ ನನ್ನ ಚಿಂತನೆ ಹೆಂಗಸರ ಬಳಿ ಹೇಳುವುದನ್ನು ನಿಲ್ಲಿಸಿದೆ. ಗಂಡಸರಿಗೆ ಹೇಳಿದರೋ ತಮ್ಮ ಮನೆ ಹೆಂಗಸರಿಗೆ ವಿರಾಮ ಬಿಡುವು ಹೆಚ್ಚು ದೊರಕಿಸುವ ನನ್ನ ಯೋಜನೆಗಳ ಬಗ್ಗೆ ಅವರು ಯಾವ ಆಸಕ್ತಿಯನ್ನೂ ತೋರಿಸಲಿಲ್ಲ. ನಮ್ಮ ದೇಶ ಮುಂದುವರಿಯದಿರುವುದಕ್ಕೆ ಮುಖ್ಯ ಕಾರಣ ಇವರ ಸಂಪ್ರದಾಯ ನಿಷ್ಠೆಯೇ. ಇದು ಅಡುಗೆ ಮನೆಯಿಂದಲೇ ಶುರುವಾಗುತ್ತೆ. ಹೊಸ ಕ್ರಾಂತಿಕಾರಕ ಆಲೋಚನೆಗಳು ಎಂದರೆ ಎಲ್ಲ ಮೂಗು ಮುರಿಯುತ್ತಾರೆ. ಆದ್ದರಿಂದ ಹೇಗಿದ್ದರೂ ನನ್ನ ಶ್ರೀಮತಿ ಊರಿಗೆ ಹೊರಟಿರುವುದರಿಂದ ನನ್ನ ತತ್ವ ಸಿದ್ಧಾಂತಗಳನ್ನು ಕಾರ್ಯರೂಪಕ್ಕಿಳಿಸಿ ಆ ಸಂಶೋಧನೆಯ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರುವ ಸುಯೋಗ ನನಗೆ ಅನಾಯಾಸವಾಗಿ ಸಿಕ್ಕಿದೆ ಎಂದು ಯೋಚಿಸಿದೆ. ಅವಳು ನಿರ್ಗಮಿಸಿದ ಮೊದಲನೇ ದಿನ ನನಗೆ ಯಾವ ಸಮಸ್ಯೆಯೂ ಆಗಲಿಲ್ಲ. ಆದರೆ ಇನ್ನು ಮೇಲೆ ನನ್ನ ಶ್ರೀಮತಿ ಬರುವವರೆಗೂ ಹಾಲು ತಗೊಳ್ಬಾರದು ಎಂದು ತೀರ್ಮಾನಿಸಿದೆ. ಏಕೆಂದರೆ ಎಷ್ಟು ಹೊತ್ತು ಒಲೆ ಬಳಿ ಕಾದರೂ ಹುಕ್ಕದೆ, ನಾನು ಫೋನ್ ರಿಂಗಾಯ್ತೆಂದು ಅತ್ತ ಕಡೆ ಹೋದ ಕೂಡಲೇ ಹುಕ್ಕಿತು. ಫೋನಿನಲ್ಲಿ ಮಾತಾಡುತ್ತಾ ನನಗೆ ಇದ್ದಕ್ಕಿದ್ದಂತೆ ಸ್ಟವ್ ಮೇಲಿಟ್ಟಿರುವ ಹಾಲಿನ ವಿಷಯ ಸಂಪೂರ್ಣ ಮರೆತೇ ಹೋಯಿತು. ಹೊರಗಡೆ ತೋಟದ ಕೆಲಸ ಮಾಡುತ್ತಿರುವ ಆಳುಗಳು ಅಡುಗೆ ಮನೆ ಕಿಟಕಿಯಿಂದ ಹೊಗೆ ಬರುತ್ತಿರುವುದನ್ನು ನೋಡಿ, ಸೌದೆ ಒಲೆ ಇಲ್ಲದ ಇವರ ಅಡುಗೆ ಮನೆಯಿಂದ ಏಕೆ ಹೊಗೆ ಬರುತ್ತಿದೆ ಎಂದು ಯೋಚಿಸಿ ಓಡಿಬಂದು ಹೇಳಿದರು. ಫೋನಿನ ಸಂಭಾಷಣೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ನಾನು. ಹಾಲು ಒಂದು ಚೂರು ಪಾತ್ರೆಯಲ್ಲಿ ಇಲ್ಲದ ಹಾಗೆ ಉಕ್ಕಿ ಸ್ಟವ್ ಒಳಗೆ ಇಳಿದು ಸ್ಟವ್ ಒಳಗಿಂದ ಹಾವು ಬುಸುಗುಟ್ಟುವ ಶಬ್ದ ಬರುತ್ತಿತ್ತು. ಕಾಯಿಲ್ ಮೇಲೆ ಇದ್ದ ಹಾಲು ಕಪ್ಪಾಗಿ ಬೆಂಕಿ ಹತ್ತಿಕೊಂಡು ಸೀಮೆ ಎಣ್ಣೆ ಥರ ಹುರಿಯುತ್ತಿತ್ತು. ನನಗೆ ಹಾಲು ಹೆಂಗಸರನ್ನು ಒಲೆಯ ಬುಡಕ್ಕೆ ಬಂಧಿಸಿರುವ ಮೊದಲ ಸಂಕೋಲೆ ಎಂದು ಮನದಟ್ಟಾಯಿತು. ಏಕೆಂದರೆ ಇದನ್ನು ಒಲೆಯ ಮೇಲಿಟ್ಟರೆ ಅದನ್ನು ಇಳಿಸುವವರೆಗೂ ಅವರು ಆಚೀಚೆ ಹಲುಗುವ ಹಾಗೆ ಇಲ್ಲ. ಜೊತೆಗೆ ಯಾವ ಮಹಾ ಸೌಭಾಗ್ಯಕ್ಕಾಗಿ ಈ ಹಾಲಿನ ರಗಳೆ ಅನುಭವಿಸಬೇಕು? ಮಜ್ಜಿಗೆ ಮೊಸರು ಇಲ್ಲದಿದ್ದರೆ ನಮಗೇನು ಪ್ರಾಣ ಹೋಗುತ್ತಾ? ಎಂತಿದ್ದರೂ ಸಾರು ಅನ್ನ ಊಟ ಮಾಡೇ ಮಾಡುತ್ತೇವೆ. ಅದನ್ನೇ 4 ತುತ್ತು ಹೆಚ್ಚಿಗೆ ತಿಂದರೆ ಮುಗಿಯಿತಲ್ಲವೇ? ಹಾಲು ಉಕ್ಕುವುದು, ಅದು ಸ್ಟವ್ ಒಳಗೆಲ್ಲ ಹೋಗಿ ಬೆಂಕಿ ಹತ್ತಿಕೊಂಡು ಉರಿಯುವುದು. ಜೊತೆಗೆ ನನ್ನದು ಎಲೆಕ್ಟ್ರಿಕ್ ಸ್ಟವ್ ಬೇರೆ. ಸ್ಟವ್ ಒಳಗೆ ಹೋಗಿ ಅದು ಕರೆಂಟ್ ತಂತಿಗಳಿಗೆ ತಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹೆಂಗಸರು ಅಡುಗೆ ಮಾಡುತ್ತಾ ಎಲ್ಲಾದರೂ ಕರೆಂಟ್ ಹೊಡೆದು ಸತ್ತರೆ? ಸ್ಟವ್ ಅನಾಹುತದಿಂದ ಹೆಂಗಸರು ಸತ್ತರೆ ಮಾತ್ರ ವಿಪರೀತ ತೊಂದರೆ.
ವಧು ದಹನದ ಹೊಸ ವಿಧಾನ ಎಂದು ಪರಿಗಣಿಸಿ ಪೊಲೀಸರು ಕೋಳ ಹಾಕುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಲು ನನಗೆ ರೇಡಿಯೋ ವಿಕಿರಣ ಸೂಸುವ ಯುರೇನಿಯಂಗಿಂತ ಅಪಾಯಕಾರಿ ವಸ್ತುವಿನಂತೆ ಕಂಡಿತು. ನನ್ನ ಸಂಶೋಧನೆಯ ಪ್ರಾರಂಭದಲ್ಲೇ ನಾನು ಕಂಡುಕೊಂಡ ಮೊದಲ ಸತ್ಯ ಎಂದರೆ ಹಾಲು ಅತ್ಯಂತ ಅಪಾಯಕಾರಿ ವಸ್ತು ಎನ್ನುವುದು. ಸಿಗರೇಟು, ಮದ್ಯ ಮುಂತಾದವುಗಳ ಮೇಲೆ ಸರ್ಕಾರದವರು ಎಚ್ಚರಿಕೆ ಚೀಟಿ ಅಂಟಿಸುವಂತೆ ಹಾಲಿನ ಪ್ಯಾಕೆಟ್ಗಳ ಮೇಲೂ ತಲೆಬುರುಡೆಯ ಚಿತ್ರವನ್ನೋ ಹ್ಯಾಂಡಲ್ ವಿತ್ ಕೇರ್ ಎನ್ನುವ ಸೂಚನೆಯನ್ನು ಕೊಡುವುದು ಒಳ್ಳೆಯದಲ್ಲವೇ? ಇನ್ನು ಮೇಲೆ ಹಾಲನ್ನು ಅಡುಗೆ ಮನೆಯಿಂದಲೇ ಉಚ್ಚಾಟಿಸಬೇಕೆಂದು ಅನ್ನಿಸಿದರೂ ಹೆಂಗಸರು ತಮ್ಮ ಸಂಪ್ರದಾಯ ಬಿಡುವುದು ಕಷ್ಟ ಎಂದೆನಿಸಿದ್ದರಿಂದ ಹೆಂಡತಿ ಬರುವವರೆಗಾದರೂ ಹಾಲನ್ನು ದೂರ ಇಡೋಣೆಂದು ಹಾಲಿನವನಿಗೆ ನಾನು ಮತ್ತೆ ಹೇಳುವವರೆಗೂ ಕೊಡುವುದು ಬೇಡೆಂದು ಹೇಳಿದೆ. ಆದರೆ ಅವತ್ತೆಲ್ಲ ನನಗೆ ಕ್ರಾಂತಿಕಾರಿ ಪ್ರಯೋಗಗಳನ್ನು ಮಾಡಲು ಪುರುಸೊತ್ತೇ ಸಿಗಲಿಲ್ಲ. ಸ್ಟವ್ ಬಿಚ್ಚಿ ಅದರ ಒಳಭಾಗದಲ್ಲೆಲ್ಲ ಬೆಸುಗೆ ಹಾಕಿದಂತೆ ಕುಳಿತಿದ್ದ ಹಾಲಿನ ಇದ್ದಿಲನ್ನೆಲ್ಲ ತೆಗೆದು ಹೊರಭಾಗದಷ್ಟೇ ಕಪ್ಪಾಗಿದ್ದ ಹಾಲಿನ ಪಾತ್ರೆಯ ಒಳಭಾಗವನ್ನೆಲ್ಲ ಸರಿ ಮಾಡಬೇಕಾದರೆ ತುಂಬ ಸಮಯ ಹಿಡಿಯಿತು. ಎಷ್ಟು ತೊಳೆದು ತಿಕ್ಕಿ ಉಜ್ಜಿ ಏನೇನು ಮಾಡಿದರೂ ಹಾಲಿನ ಕರಿ ಅರಾಲ್ಡೇಟ್ ತಳ ಹಿಡಿದು ಪಾತ್ರೆ ಭಿಕ್ಷುಕರು ಹಿಡಿದುಕೊಂಡು ಓಡಾಡುವ ಪಾತ್ರೆ ಥರ ಕಾಣತೊಡಗಿತು. ಕೊನೆಗೆ ಹಳೆ ಅಲ್ಯೂಮಿನಿಯಂ ಪಾತ್ರೆ ಕೊಳ್ಳುವವನಿಗೆ ಕೊಟ್ಟು ತೂಕಕ್ಕೆ ಹಾಕಿಬಿಡುವುದೆಂದು ನಿರ್ಧರಿಸಿ ಅಟ್ಟದ ಮೇಲಕ್ಕೆ ಎಸೆದೆ. ನನಗೆ ನನ್ನ ಯೋಜನೆಯ ಬಗ್ಗೆ ನಿರುತ್ಸಾಹ ಏನೂ ಆಗಲಿಲ್ಲ. ಹಾಲಿಗೂ ಫೋನಿಗೂ ಒಂದಕ್ಕೊಂದು ಸರಿ ಹೊಂದುವುದಿಲ್ಲ ಎನ್ನುವ ಅಂಶ ಗೊತ್ತಾಯಿತು. ಹೋಗುತ್ತಾ ಮೊದಲೇ ಹೆಂಡತಿ ಅಡಿಗೆ ಮಾಡಿಟ್ಟು ಹೋಗಿದ್ದರಿಂದ ಕೂಡಲೇ ಉಪವಾಸ ಸಾಯುವ ಸಾಧ್ಯತೆಗಳೇನೂ ಇರಲಿಲ್ಲ. ಮಜ್ಜಿಗೆ ಮೊಸರು ಇಲ್ಲದಿದ್ರೇನಂತೆ, ಹೊಸ ಸಂಶೋಧನೆ ಮಾಡಬೇಕೆನ್ನುವವರು ಅಷ್ಟಾದರೂ ತ್ಯಾಗ ಮಾಡಬೇಡವೇ? ನೆಕ್ಸ್ಟ್ ಸನ್ನಿವೇಶ ಬದಲಾಗ್ತಿದೆ. ಯಾಕೆ ಸಾರ್, ನಿಮ್ಮ ಮಿಸ್ಸಸ್ಸು ಮನೇಲಿಲ್ವಾ ಎಂದು ನಾನು 3ನೇ ಸಾರಿ ಪ್ರೆಷರ್ ಕುಕ್ಕರಿನ ಗ್ಯಾಸ್ಕೆಟು ಸೇಫ್ಟಿ ವಾಲ್ಗಳನ್ನು ಕೊಳ್ಳಲು ಹೋದಾಗ ಅಂಗಡಿಯ ಮಾರ್ವಾಡಿ ಹುಡುಗಿ ಕೇಳಿದಳು. ನನಗೆ ಆಶ್ಚರ್ಯ ಆಯಿತು. ಕೈ ನೋಡಿ ಕೆಲವರು ಭವಿಷ್ಯ ಹೇಳುವ ಹಾಗೆ ಇವಳು ಅಂಗಡಿಗೆ ಬರುವ ಗಿರಾಕಿಗಳು ಏನೇನು ಕೊಳ್ಳುತ್ತಾರೆ ಎನ್ನುವುದರ ಮೇಲೆ ಅವರ ಮನೆಯ ಸ್ಥಿತಿಗತಿಗಳನ್ನು ಕರಾರುವಕ್ಕಾಗಿ ಊಹಿಸುತ್ತಿದ್ದಾಳಲ್ಲ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕುತೂಹಲದಿಂದ ಕೇಳಿದೆ. ಗ್ಯಾಸ್ಕೆಟ್ಗಳು ವರ್ಷಗಟ್ಟಲೆ ಆದರೂ ಹಾಳಾಗೋದಿಲ್ಲ ಸಾರ್. ನೀವು ಗಂಟೆಗೆ ಒಂದೊಂದು ತಗೊಂಡು ಹೋಗ್ತಿರೋದನ್ನು ನೋಡಿ ಹಾಗೆ ಊಹಿಸಿದೆ. ಕುಕ್ಕರಿಗೆ ನೀವು ಸಾಕಷ್ಟು ನೀರು ಆಗ್ತಿಲ್ಲ ಅಂತ ಕಾಣ್ತದೆ. ನೀರು ಖಾಲಿಯಾದರೆ ಪಾತ್ರೆ ಕಾಯ್ದು ಗ್ಯಾಸ್ಕೆಟ್ಟು ಸೇಫ್ಟಿ ವಾಲ್ವ್ ಹಾಳಾಗುತ್ತೆ. ನೀರು ಸರಿಯಾಗಿ ಲೆಕ್ಕಾಚಾರ ಮಾಡಿ ಹಾಕಬೇಕು ಎಂದಳು. ನನ್ನ ಶ್ರೀಮತಿ ಪ್ರೆಷರ್ ಕುಕ್ಕರ್ 3 ಸಾರಿ ಶಿಳ್ಳೆ ಹೊಡೆದ ಕೂಡಲೇ ಇಳಿಸಿ ಅನ್ನ ಆಗಿರುತ್ತೆ ಎಂದು ಹೇಳಿದ್ದಳು. ನಾನಂತೂ ಅದನ್ನೇ ಗಮನದಲ್ಲಿಟ್ಟುಕೊಂಡು ಓದುತ್ತಾ ಕುಳಿತಿದ್ದೆ. ಏನು ಮಾಡುವುದು? ಕುಕ್ಕರ್ 2 ಸಾರಿ ಶಿಳ್ಳೆ ಹೊಡೆದು ಸುಮ್ಮನಾಯಿತು. ಎಷ್ಟು ಹೊತ್ತು ಕಾದರೂ 3ನೇ ಸಾರಿ ಶಿಳ್ಳೆ ಹೊಡೆಯಲೇ ಇಲ್ಲ. ಏಕೆಂದು ನೋಡ ಹೋದರೆ ಗ್ಯಾಸ್ಕೆಟ್ ಕರಗಿ ಮುಚ್ಚಳಕ್ಕೂ ಪಾತ್ರೆಗೂ ಅಂಟಿಕೊಂಡಿತ್ತು. ಮಾರ್ವಾಡಿ ಹುಡುಗಿ ಹೇಳಿದ್ದು ನಿಜವಿರಬೇಕು. ಕುಕ್ಕರಿನ ನೀರು ಬತ್ತಿತ್ತೇ ಹೊರತು ಅನ್ನ ಏನು ಹಾಳಾದ ಹಾಗೆ ಕಾಣಲಿಲ್ಲ. ಆದರೆ ಗ್ಯಾಸ್ಕೆಟ್ ಬಿಸಿಗೆ ಕಾದು ಕರಗಿದ್ದರಿಂದ ಅಡಿಗೆಯ ಮನೆಯೆಲ್ಲ ರಬ್ಬರ್ ಸುಟ್ಟ ವಾಸನೆಯಾಗಿ 1 ದಿನದ ಮಟ್ಟಿಗೆ ನಾನು ಅದನ್ನು ಸಹಿಸಬೇಕಾಯಿತು. ಇನ್ನು ಮೇಲೆ ಮಾರ್ವಾಡಿ ಹುಡುಗಿ ಹೇಳಿದ ಹಾಗೆ ಅನ್ನಕ್ಕೆ ಎಷ್ಟು ನೀರು ಅಗತ್ಯ ಎಂದು ಲೆಕ್ಕಾಚಾರ ಮಾಡಿ ಹಾಕಿದರೆ ಸರಿ ಎಂದುಕೊಂಡೆ. ಆದರೆ ಈ ಲೆಕ್ಕಾಚಾರ ಹೇಗೆ ಮಾಡುವುದು? ಯಾವುದರಿಂದ ಯಾವುದನ್ನು ಗುಣಿಸಿ ಕೂಡಿ ಕಳೆದು ಭಾಗಿಸುವುದು? ಇದನ್ನೆಲ್ಲ ಯೋಚಿಸಿದಾಗ ಅಡುಗೆ ಎನ್ನುವುದು ಕಲೆಯೋ ವಿಜ್ಞಾನವೋ ಎಂದು ನನಗೆ ಅನುಮಾನ ಶುರುವಾಯಿತು. ಪತ್ರಿಕೆಗಳಲ್ಲಿ ಬಣ್ಣ ಬಣ್ಣದ ತಿಂಡಿಗಳ ಜಾಹೀರಾತುಗಳನ್ನು, ಫೋಟೋಗಳನ್ನು, ಹೋಟೆಲುಗಳಲ್ಲಿ ನೀರುಳ್ಳಿ ಸೌತೆಕಾಯಿಗಳನ್ನು ಕುಯ್ದು ರಂಗೋಲಿ ರೀತಿ ನಾನಾ ಆಕಾರಗಳಲ್ಲಿ ಜೋಡಿಸಿರುವುದನ್ನು ನೋಡಿದ್ದ ನಾನು ಅಡುಗೆ ಎನ್ನುವುದು ಕಲೆ ಎಂದೇ ಪರಿಭಾವಿಸಿದ್ದೆ. ಬ್ರೆಡ್ ಅಂಗಡಿಯಲ್ಲಿ ಕೇಕುಗಳ ಮೇಲೆಲ್ಲ ಎಲೆ ಹೂವು ಹಣ್ಣುಗಳನ್ನು ಬಿಡಿಸಿರುವುದು ನೋಡಿದರೆ ಅಡುಗೆ ಎನ್ನುವುದು ಕುಶಲ ಕಲೆ ಎಂದೇ ಅಭಿಪ್ರಾಯ ಮೂಡುತ್ತದೆ. ಆದರೆ ಈಗ ಅಡುಗೆ ಮನೆಗಳಿಗೆ ಪ್ರೆಷರ್ ಕುಕ್ಕರ್ಗಳು, ಮಿಕ್ಸಿಗಳು, ಮೈಕ್ರೋ ಓವನ್ಗಳು ಬರತೊಡಗಿ ಅಡುಗೆ ಮನೆ ತನ್ನ ಕಲಾತ್ಮಕತೆಯನ್ನು ಕಳೆದುಕೊಂಡು ವಿಜ್ಞಾನಿಗಳ ಪ್ರಯೋಗಶಾಲೆ ಥರ ಆಗಿದೆ. ಪ್ರೆಷರ್ ಕುಕ್ಕರ್ ಒಳಗೆ ಇರುವ ಅಕ್ಕಿ ಪ್ರಮಾಣ ಲೆಕ್ಕ ಹಾಕಿ ಇಷ್ಟೇ ನೀರಿಡಬೇಕೆಂದು ನಿರ್ಧರಿಸಿ ಅದು ಇಷ್ಟೇ ಸಾರಿ ಶಿಳೆ ಹೊಡೆಯುತ್ತಲೂ ಇಳಿಸಬೇಕೆಂದಾದರೆ ಅಡುಗೆಯನ್ನು ಕಲೆ ಎಂದು ಹೇಗೆ ಕರೆಯುವುದು? ಅದೀಗ ಹೆಚ್ಚು ಕಡಿಮೆ ಕಾರ್ಖಾನೆಗಳ ಅಥವಾ ವಿಜ್ಞಾನಿಗಳ ಪ್ರಯೋಗಶಾಲೆಗಳಂತೆ ಮಾರ್ಪಾಡಾಗುತ್ತಿಲ್ಲವೇ? ನನಗೆ ಲೆಕ್ಕಾಚಾರ, ಗಣಿತ ಎಂದರೆ ಆಗುವುದಿಲ್ಲ. ನಾನು ಕಾಲೇಜಿನಲ್ಲಿ ಸೈನ್ಸ್ ಓದದೆ ಆರ್ಟ್ಸ್ ತಗೊಂಡಿದ್ದೇ ಈ ಲೆಕ್ಕ ಮಾಡುವ ತಲೆನೋವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಇನ್ನು ಅಡುಗೆಗೆ, ಅನ್ನ ಬೇಯಿಸುವುದಕ್ಕೆ, ಸಾರು ಕುದಿಸುವುದಕ್ಕೆಲ್ಲ ಕಂಪ್ಯೂಟರ್ ಇಟ್ಟುಕೊಂಡು ಲೆಕ್ಕ ಮಾಡಬೇಕೆಂದಾದರೆ ನನ್ನ ಕತೆ ಮುಗಿದ ಹಾಗೆಯೇ ಲೆಕ್ಕ. ಪ್ರೆಷರ್ ಕುಕ್ಕರಿನ ಗ್ಯಾಸ್ಕೆಟ್ಟು ಮತ್ತು ಸೇಫ್ಟಿ ವಾಲ್ಗಳನ್ನು ಜೋಡಿಸುತ್ತಾ ನನಗೆ ಯಾಕೋ ಪ್ರೆಷರ್ ಕುಕ್ಕರಿನ ಮೇಲೆ ಸಿಟ್ಟು ಬರತೊಡಗಿತು. ಅಡುಗೆ ಮನೆಯಲ್ಲಿ ಗಣಿತದ ಅಗತ್ಯ ಸೃಷ್ಟಿಸುತ್ತಿರುವ ಎಲ್ಲ ವಸ್ತುಗಳನ್ನು ಉಚ್ಚಾಟಿಸಿ ಮತ್ತೆ ಅಡುಗೆ ಮನೆಯನ್ನು ಕಲಾವಿದನ ಸ್ಟುಡಿಯೋ ಆಗಿ ಮಾರ್ಪಡಿಸಿ ಅಡುಗೆ ಮಾಡುವ ಹೆಂಗಸರಿಗೆಲ್ಲ ಕಲಾವಿದರ ಸ್ಥಾನಮಾನ ಕೊಡುವುದೇ ಸರಿಯಾದುದು ಎಂದು ಅಂದುಕೊಂಡೆ. ಆ ವೇಳೆಗೆ ಸರಿಯಾಗಿ ಕಾಫಿ ಬೋರ್ಡಿನ ನನ್ನ ವಿಜ್ಞಾನಿ ಮಿತ್ರನೊಬ್ಬ ಕೊರೆಯಲು ಆಗಮಿಸಿದ.
ಹಾಲು ಕಾಯಿಸಲು ಇಟ್ಟಿರಬೇಕಾದರೆ ಫೋನ್ ಮಾಡಿ ಹಾಲು ಉಕ್ಕಿ ಹಾಳಾಗುವಂತೆ ಮಾಡಿದವನು ಇವನೇ. ಏನಯ್ಯ, ನಿನ್ನ ಫೋನು ಡಿಪಾರ್ಟ್ಮೆಂಟಿನವರಿಗೆ ಹೇಳಿ ಕೊಂಚ ಸರಿ ಮಾಡಿಸಬಾರದೇನೋ? ಮಾತಾಡ್ತಿದ್ದ ಹಾಗೆ ಕಟ್ಟಾಗಿ ಹೋಯ್ತಲ್ಲ. ಫೋನಿಗೆ ಏನೂ ಆಗಿಲ್ಲ ಕಣಯ್ಯ. ನೀನು ಫೋನ್ನಲ್ಲೇ ಗಂಟೆಗಟ್ಟಲೆ ಕೊರೆದ್ರೆ ಹೇಗಯ್ಯ? ನಿನ್ನ ದೆಸೆಯಿಂದ ಒಲೆ ಮೇಲಿಟ್ಟಿದ್ದ ಹಾಲು ಉಕ್ಕಿ ಪಾತ್ರೆಯೆಲ್ಲ ಸುಟ್ಟು ಕರ್ರಗಾಗಿದೆ. ಅದಕ್ಕೆ ನನ್ನ ಹೆಂಡತಿ ಬರೋವರೆಗೆ ಹಾಲು ತಗೊಳ್ಳೋದೇ ಬೇಡ ಅಂತ ತೀರ್ಮಾನಿಸಿದ್ದೇನೆ. ಮಜ್ಜಿಗೆ ಮೊಸರು ಇಲ್ದಿದ್ರೆ ಪರವಾಗಿಲ್ಲ, ಆದರೆ ನಿನ್ನಂಥ ಮಿತ್ರ ಬಂದಾಗ ಒಂದು ಲೋಟ ಕಾಫಿ ಕೊಡೋದಕ್ಕೆ ಮಾತ್ರ ತೊಂದರೆ ಆಯಿತು ಎಂದೆ. ಓಹೋ, ನಿನ್ನ ಮಿಸ್ಸೆಸ್ ಮನೇಲಿಲ್ವಾ? ನನಗೆ ಹೇಗಯ್ಯ ಗೊತ್ತಾಗಬೇಕು ನಿನ್ನ ಪಜೀತಿ? ಕತೆ ಕಾದಂಬರಿ ಬರೆಯೋದು ಬಿಟ್ಟು ತಿಳಿಸಾರು ಅನ್ನ ಮಾಡೋದಕ್ಕೆ ಇಳಿದಿದ್ಯಾ ಅಂತ ಆಯಿತು. ಈಗೇನು, ವಾಟ್ ಈಸ್ ದ ಪ್ರಾಬ್ಲಮ್? ಡು ಯು ನೀಡ್ ಎನಿ ಹೆಲ್ಪ್ ಎಂದ. ನಾನು ಅಡುಗೆಗೆ ಸಹ ಲೆಕ್ಕಾಚಾರ ಗಣಿತ ಕಾಲಿಟ್ಟಿರುವುದನ್ನು ವಿವರಿಸಿ ಮತ್ತೆ ಅಡುಗೆಯನ್ನು ಕಲೆಯನ್ನಾಗಿ ಪರಿವರ್ತಿಸಲು ಯೋಚಿಸುತ್ತಿರುವುದನ್ನು ಹೇಳಿದೆ. ಅಡುಗೆಯನ್ನು ಕಲೆ ಎಂದು ನಾನು ಭಾವಿಸಿರುವುದನ್ನು ಕೇಳಿದ ಕೂಡಲೇ ದೊಡ್ಡ ಆಘಾತ ಆದವನಂತೆ ಅವನು ಬೆಚ್ಚಿಬಿದ್ದು, ವಾಟ್ ನಾನ್ ಸೆನ್ಸ್, ಕುಕಿಂಗ್ ಈಸ್ ಪ್ಯೂರ್ ಸೈನ್ಸು ಕಣಯ್ಯ, ಗೃಹ ವಿಜ್ಞಾನ ಅಂತ ಹೆಸರೇ ಕೊಟ್ಟಿಲ್ವಾ? ಎಂತ ಮಾತಾಡ್ತೀನಿ ನೀನು? ತಿಂಡಿಗಳನ್ನು ಡೆಕೋರೇಟ್ ಮಾಡೋದು, ಬಣ್ಣ ಬಣ್ಣದ ಫೋಟೋ ತೆಗೆಯೋದು ಎಲ್ಲ ಚೀಟಿಂಗ್, ಮೋಸ. ಅದೆಲ್ಲ ಚೆನ್ನಾಗಿಲ್ಲದೆ ಇರೋದನ್ನು ಚೆನ್ನಾಗಿದೆ ಅಂತ ತೋರಿಸೋದಕ್ಕೆ ಅದೆಲ್ಲ ಗಿಲೀಟು ಅಷ್ಟೇ. ಟಿ ವಿಲಿ ಬರುತ್ತಲ್ಲ ತಂಪು ಪಾನೀಯಗಳ ಜಾಹೀರಾತು, ಅವನ್ನೆಲ್ಲ ಮನುಷ್ಯ ಅದನ್ನು ಕುಡಿಯೋದಕ್ಕೆ ಆಗುತ್ತೇನಯ್ಯ? ಅದಕ್ಕೆ ಹಾಗೆ ಬಣ್ಣ ಬಣ್ಣದ ಹುಡುಗಿಯರು ಅದನ್ನು ಕುಡಿಯೋ ಫೋಟೋ ತೋರಿಸಿ ಪ್ರಚಾರ ಮಾಡ್ತಾರೆ. ಕಲೆ ಇರೋದೇ ಮೋಸ ವಂಚನೆ ಮಾಡೋದಕ್ಕೆ. ಇವನ್ ಸಾಹಿತ್ಯನೇ ತಗೋ, ಚಂದ್ರವದನೆ ಅನ್ನೋದು, ಹೆಂಗಸಿನ ಕಣ್ಣನ್ನು ಮೀನುಗಳಿಗೆ ಹೋಲಿಸೋದು, ಚಂದ್ರನ ಬೆಳಕು ತಣ್ಣಗಿರುತ್ತೆ ಅನ್ನೋದು ಎಲ್ಲ ಪ್ಯೂರ್ ಚೀಟಿಂಗ್. ಕಲೆ ಅನ್ನೋದೇ ಮೋಸ, ಚೀಟಿಂಗ್. ನೀನು ನಿಜವಾಗಿಯೂ ಅಡುಗೆ ಮನೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಬೇಕೆಂತಿದ್ರೆ ಸೈಂಟಿಫಿಕ್ ಆಗಿರಬೇಕು ಎಂದು ಅಡುಗೆ ಕಲೆ ಎನ್ನುವ ಕಲ್ಪನೆಯನ್ನೇ ಸಗಟಾಗಿ ತಿರಸ್ಕರಿಸಿ ಇಡೀ ಕಲಾ ಪ್ರಪಂಚವೇ ಮೋಸ ವಂಚನೆಗಳ ಉದ್ದೇಶದಿಂದ ಹುಟ್ಟಿದ್ದೆಂದು ಹೇಳಿದ. ನಾನು ನನ್ನ ಕತೆ ಕಾದಂಬರಿಗಳಲ್ಲಿ ತುಂಬ ಸೈಂಟಿಫಿಕ್ ಆಗಿ ರ್ಯಾಷನಲ್ ಆಗಿದ್ದೇನೆಂದು, ನನ್ನಂಥವನು ಅಡುಗೆಯನ್ನು ಕಲೆ ಎನ್ನುವುದರಲ್ಲಿ ಅರ್ಥವೇ ಇಲ್ಲವೆಂದು ಕೂಗಿದ. ನನಗಂತೂ ಅವನ ಕೊರೆತ ವಾದ ವೈಖರಿ ಕೇಳಿ ಗಾಬರಿಯಾಯಿತು. ಕತೆ ಕಾದಂಬರಿಗಳನ್ನು ಸೈಂಟಿಫಿಕ್ ಆಗಿ ಬರೆಯಬೇಕೆಂದರೆ ಏನರ್ಥ? ಅದಕ್ಕೂ ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಇಟ್ಟುಕೊಂಡು ಲೆಕ್ಕಾಚಾರ ಹಾಕಬೇಕೆಂದಲ್ಲವೇ? ಕೋಪ, ತಾಪ, ಪ್ರೇಮ, ಭಯ, ಕರುಣಾದಿ ಭಾವನೆಗಳೆಲ್ಲ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಕಥೆಯೊಳಗೆ ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿಟ್ಟು 3 ಶಿಳೆ ಒಡೆಯುವವರೆಗೆ ಕುಳಿತಿರಬೇಕು. ವಿಜ್ಞಾನಿ ಅಂತ ಸರ್ಕಾರಿ ಸಂಬಳ ತಗೊಳ್ಳುತ್ತಿರುವ ಕಾರಣಕ್ಕೆ ಈ ಅವಿವೇಕಿ ನನ್ನನ್ನು ಸೈಂಟಿಫಿಕ್ ಕತೆಗಾರ ಎಂದು ಹೊಗಳಿ ನನ್ನನ್ನು ಗುಂಡಿಗೆ ತಳ್ಳುವುದರಲ್ಲಿದ್ದಾನೆಂದು ಗಾಬರಿಯಾಯಿತು. ಈಗ ನಾನು ಫೋನ್ ಮಾಡಿದ್ದಕ್ಕೆ ಹಾಲು ಹಾಳಾಯಿತು ಅಂತ ಹೇಳಿದೆಯಲ್ಲ, ಅದಕ್ಕೂ ಸೈನ್ಸು ಉಪಾಯ ಕಂಡು ಹಿಡಿದಿದೆ. ಹಾಲು ಕುದ್ದರೂ ಉಕ್ಕದಿರೋ ಹಾಗೆ ವಿಶೇಷವಾದ ಪಾತ್ರೆ ಮಾಡಿದ್ದಾರೆ ಕಣಯ್ಯ. ಅದಿಟ್ಕೊಂಡ್ರೆ ಹಾಲು ಕುದಿಯುತ್ತೆ ಹೊರತು ಉಕ್ಕೋದೇ ಇಲ್ಲ. ಇದೆಲ್ಲ ಸೈನ್ಸು ಆರ್ಟ್ಸು ಹೇಳು ಎಂದು ನನ್ನನ್ನೇ ಪ್ರಶ್ನೆ ಕೇಳಿದ. ಆ ಪಾತ್ರೆ ತಂದು ಹಾಲು ಕುದಿಸೋದರ ಬದಲು ಹಾಲಿನ ತಂಟೆಗೆ ಹೋಗ್ತಿರೋದೇ ಒಳ್ಳೆಯದಲ್ವೇನೋ? ಊಟಕ್ಕೆ ಮಜ್ಜಿಗೆ ಮೊಸರು ಇಲ್ದಿದ್ರೆ ಏನಂತೆ, ಆದರೆ ಕಾಫಿ ಟೀಗೆ ಮಾತ್ರ ತೊಂದರೆ ಎಂದ. ನಥಿಂಗ್ ಟು ವರಿ, ಕಾಫಿ ಟೀ ಮಾಡೋ ತೊಂದರೆ ಯಾಕೆ ತಗೋತೀಯ, ಕೂತ್ಕೋ. ಆದರೆ ಕಾಫಿಗೆ ಟೀಗೆ ಹಾಲು ಸಕ್ಕರೆ ಎಲ್ಲ ಹಾಕಿಕೊಳ್ಳೋದು ನಮ್ಮ ದೇಶದಲ್ಲಿ ಮಾತ್ರ ಕಣಯ್ಯ, ಭಾಳ ಅನ್ಸೈಂಟಿಫಿಕ್. ನಾನು ಇಂಗ್ಲೆಂಡು, ಜಪಾನು ಎಲ್ಲ ಕಡೆ ತಿರುಗಿದೇನಲ್ಲ, ಎಲ್ಲೂ ಯಾರೂ ಕಾಫಿಗೆ ಹಾಲು ಸಕ್ಕರೆ ಮಿಕ್ಸ್ ಮಾಡಿ ಕಲಬೆರಕೆ ಪಾನೀಯ ಕುಡಿದಿದ್ದು ನೋಡಲಿಲ್ಲ. ನಿನಗೆ ನಿಜವಾಗ್ಲೂ ಕಾಫಿ ಟೀ ಟೇಸ್ಟು ಸಿಕ್ಕಬೇಕಾದ್ರೆ ಪ್ಯೂರ್ ಡಿಕಾಕ್ಷನ್ನೇ ಕುಡಿಬೇಕು. ನಾನಂತೂ ಅಲ್ಲಿರಬೇಕಾದ್ರೆ ಒಂದು ದಿನಾನೂ ಹಾಲು ಮಿಕ್ಸ್ ಮಾಡಿ ಕುಡಿಲಿಲ್ಲ. ಇಲ್ಲಿಗೆ ಬಂದಮೇಲೆ ಏನು ಮಾಡ್ತೀಯಾ? ನಮ್ಮ ಹೆಂಗಸರಿಗೆ ಹಳೆಯ ಅಭ್ಯಾಸಗಳನ್ನು ಬಿಡಿಸೋದು ಭಾಳ ಕಷ್ಟ, ಹಾಗಾಗಿ ನಮ್ಮ ಕಾಫಿನೇ ಕುಡಿಬೇಕಾಯಿತು ಎಂದ. ಹಾಗಾದರೆ ನಿನಗೆ ಕಾಫಿ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಕಣೋ ಎಂದು ಹೇಳಿ ಅವನು ಹೇಳಿದ ಪ್ರಯೋಗ ಮಾಡಿ ನೋಡೇ ಬಿಡಬೇಕೆಂದು ಅಡುಗೆ ಮನೆಗೆ ಹೋಗಿ ಕಾಫಿ ಫಿಲ್ಟರ್ಗೆ ಪುಡಿ ಹಾಕಿ ನೀರು ಹೊಯ್ದು ಬಂದೆ. ಈಗ ತಾನೇ ಕಾಫಿ ಕುಡಿದು ಬಂದಿದ್ದೀನಿ ಕಣಯ್ಯ, ನೀನ್ಯಾಕೆ ಕಾಫಿ ಮಾಡೋ ತೊಂದರೆ ತಗೋತೀಯಾ ಎಂದು ನನ್ನ ವಿಜ್ಞಾನಿ ಮಿತ್ರ ಹೇಳಿದ್ದು ನನಗೆ ಕೇವಲ ಉಪಚಾರಕ್ಕೆ ಹೇಳಿದಂತೆ ಅನ್ನಿಸಿತು. ಹಾಲಿಲ್ಲದೆ ಕಾಫಿ ಟೀ ಸಹ ಮಾಡಬಹುದು ಎಂದ ಮೇಲೆ ನನ್ನ ಸಮಸ್ಯೆ ಸಂಪೂರ್ಣ ಪರಿಹಾರವಾದಂತೆನಿಸಿತು. ಡಿಕಾಕ್ಷನ್ನಿಗೆ ಸಾಧ್ಯವಾದರೆ ಒಂದು ನಿಂಬೆಹಣ್ಣಿನ ಹೋಳು ಹಾಕಿಕೊಂಡು ಕುಡಿಯಬಹುದೆಂದು ಹೇಳಿದ. ನಿಂಬೆಹಣ್ಣು ನನ್ನ ಬಳಿ ಇರಲಿಲ್ಲ. ಆದ್ದರಿಂದ ಮನೆ ಬಳಿ ಮೂಸಂಬಿ ಗಿಡದಲ್ಲಿದ್ದ ಒಂದು ಮೂಸಂಬಿ ಕಾಯನ್ನೇ ಕಿತ್ತು ಹೋಳು ಮಾಡಿ ಲೋಟಕ್ಕೆ ಹಾಕಿ ಕೊಟ್ಟೆ. ಈ ಮುಂದಿನ ಸನ್ನಿವೇಶ ನಿಮಗೆ ಬಹಳ ನಗು ತರಿಸುವಂಥದ್ದು. ಕರ್ರಗೆ ನೀರಾದ ಠಾರಿನಂತೆ ಕಾಣುತ್ತಿದ್ದ ಡಿಕಾಕ್ಷನ್ ಒಂದು ಗುಟುಕು ಕುಡಿದವನೇ, ಕರೆಕ್ಟ್ ನೋಡಯ್ಯ, ಫಾರಿನಲ್ಲೆಲ್ಲ ಹೀಗೆ ಕುಡಿಯೋದು, ಕಾಫಿದು ಆರೋಮ್ಯಾಟಿಕ್ ಕ್ವಾಲಿಟಿ ನೋಡಬೇಕಂತ ಅಂದರೆ ಹೀಗೆ ಕುಡಿಬೇಕು ಎಂದು ಹೊಗಳಿದ. ಆದರೆ ಅವನ ಬಾಯಲ್ಲಿ ಹೇಳುತ್ತಿದ್ದ ಭಾವನೆಗಳು ಯಾವುವು ಮುಖದಲ್ಲಿ ಕಾಣಲಿಲ್ಲ. ಇನ್ನೊಂದು ಗುಟುಕು ತಗೊಂಡವನು ಏನನ್ನೋ ಜ್ಞಾಪಿಸಿಕೊಂಡವನಂತೆ ಚಕ್ಕನೆ ಎದ್ದು ಹೊರಗೆ ಹೋಗಿ ಉಗಿದು, ಮರ್ತೇ ಬಿಟ್ಟಿದ್ದೆ ಕಣಯ್ಯ, ನಾನೀಗ ಒಂದು ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ದೀನಿ. ಅವರ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಕಾಫಿ ಟೀ ಯಾವುದನ್ನು ಕುಡಿಬಾರ್ದಂತೆ, ಸಾರಿ
ನಿನಗೆ ಸುಮ್ಮನೆ ತೊಂದರೆ ಕೊಟ್ಟೆ. ನಿನ್ನ ಮಿಸ್ಸಸ್ ಬಂದ ಮೇಲೆ ಬರ್ತೀನಿ ಕಣಯ್ಯ, ಕೂತ್ಕೊಂಡು ಮಾತಾಡಬಹುದು ಎಂದು ಕಾಫಿ ಲೋಟ ಕೆಳಗಿಟ್ಟು ಹಠಾತ್ತಾಗಿ ನಿರ್ಗಮಿಸಿದ. ಅವನು ಹೇಳಿದ ಅಮೋಘ ಪಾನೀಯ ಪಾತ್ರೆಯಲ್ಲಿ ಇನ್ನೂ ಕೊಂಚ ಉಳಿದಿತ್ತು. ಚೂರು ನಾಲಿಗೆ ಮೇಲೆ ಹಾಕಿಕೊಂಡು ಚಪ್ಪರಿಸಿದೆ. ನನ್ನ ವಿಜ್ಞಾನಿ ಮಿತ್ರನಿಗೆ ಯಾಕೆ ಹಠಾತ್ತನೆ ತಾನು ತಗೊಳ್ಳುತ್ತಿರುವ ಹೋಮಿಯೋಪತಿ ಚಿಕಿತ್ಸೆ ಜ್ಞಾಪಕಕ್ಕೆ ಬಂತೆಂದು ಅರ್ಥವಾಯಿತು. ಇನ್ನು ಉಳಿದುದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಇದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ಮುಂದಿನ